ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮ್ಯಾಂಗೋ ಹಣ್ಣಿಂದ ಸ್ಮೂತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ರೀತಿಯ ಸಕ್ಕರೆಯನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸ್ಮೂತಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇದು ಅರ್ಧ ಕಾಯಿಯಿಂದ ಸ್ವಲ್ಪನೇ ಇದೆ. ಸ್ವಲ್ಪ ತುರಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ನಾನಿಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ನಾನಿಲ್ಲಿ ಸೋಸಿಟ್ಕೊಳ್ತಾ ಇದ್ದೇನೆ. ಈ ಸ್ಮೂತಿಗೆ ನಾನು ಕೊಕೊನಟ್ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಬಾದಾಮ್ ಮಿಲ್ಕನ್ನು ಸಹ ಯೂಸ್ ಮಾಡಬಹುದು. ನಾನಿಲ್ಲಿ ಕೊಕೊನಟ್ ಮಿಲ್ಕನ್ನು ಇವತ್ತು ಯೂಸ್ ಮಾಡ್ತಾ ಇದ್ದೇನೆ. ಕೊಕೊನಟ್ ಮಿಲ್ಕನ್ನು ನಾನು ಮತ್ತೆ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮತ್ತೆ ನೀರನ್ನು ತೆಕ್ಕೊಳ್ತಾ ಇದ್ದೇನೆ. ಈ ರೀತಿ ಕೊಕೊನಟ್ ಮಿಲ್ಕನ್ನು ನೀವು ಮನೇಲೇ ಮಾಡ್ಕೊಳ್ಬೋದು. ಇವಾಗ ಕೊಕೊನಟ್ ಮಿಲ್ಕು ರೆಡಿಯಾಗಿದೆ. ಇದನ್ನು ನಾನು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ಕೊಕೊನಟ್ ಮಿಲ್ಕ್ ಆಗಿದೆ. ನಾನು ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ಹೀಗೆ ಎಳನೀರಿನ ತಿರುಳನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇದರಿಂದ ಟೇಸ್ಟ್ ತುಂಬ ಇನ್ಹೆನ್ಸ್ ಆಗುತ್ತೆ ಮತ್ತು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನಾವಿಲ್ಲಿ ಯಾವುದೇ ರೀತಿಯ ಸಕ್ಕರೆಯನ್ನು ಯೂಸ್ ಮಾಡದೇ ಇರೋದ್ರಿಂದ ಇದು ಸ್ವೀಟ್ನೆಸ್ ಕೂಡ ಕೊಡುತ್ತೆ. ನಾನಿಲ್ಲಿ ಎಳನೀರಿನ ವೈಟ್ ಭಾಗ ಏನಿರುತ್ತೆ, ತಿರುಳೇನಿರುತ್ತೆ, ಅದನ್ನು ನಾನು ತೆಗಿತಾ ಇದ್ದೇನೆ. ಇದನ್ನು ನಾವು ಎಳನೀರಿನ ಗಂಜಿ ಅಂತ ಸಹ ಹೇಳ್ತೇವೆ. ಗಂಜಿನ ತೆಗೆದು ಒಂದು ಬೌಲಿಗೆ ನಾನಿಲ್ಲಿ ಹಾಕಿಟ್ಕೊಳ್ತಾ ಇದ್ದೇನೆ. ಇದು ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ. ಸೊ ಅದರಿಂದ ಹಾಗೆ ತುಂಬ ಕ್ರೀಮಿ ಟೆಕ್ಸ್ಚರ್ ಬರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ಹೆಲ್ತಿಗೂ ಸಹ ತುಂಬಾ ಬೆನಿಫಿಟ್ಸ್ ಇದೆ. ಬೇಸಿಗೆಗಾಲದಲ್ಲಿ ನಾವು ಎಳನೀರೆಲ್ಲ ಕುಡಿದಿರ್ತೀವಿ. ಏನು ಗಂಜಿ ಹಾಗೆ ಇರುತ್ತೆ. ಸೊ ಅದನ್ನು ಈ ರೀತಿ ಜ್ಯೂಸಿಗೆ ಹಾಕಿ ಯೂಸ್ ಮಾಡ್ಕೋಬಹುದು. ಇವಾಗ ಗಂಜಿ ಸಹ ನಾನು ಸೈಡ್ಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ಇವಾಗ ನಾನಿಲ್ಲಿ 2 ಮ್ಯಾಂಗೋವನ್ನು ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಾದಾಮಿಯನ್ನು ಸಹ ನೆನೆಸಿಟ್ಕೊಂಡಿದ್ದೀನಿ. ಮ್ಯಾಂಗೋವನ್ನು ವಾಶ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಮ್ಯಾಂಗೋ ಸ್ವೀಟ್ನೆಸ್ಸನ್ನು ನೋಡ್ಕೊಳ್ಳಿ. ಸೊ ಅದರಿಂದ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಎಷ್ಟು ಸ್ವೀಟ್ನೆಸ್ ಇದೆ ಅಂತ. ಹಾಗೆ ಈ ಮ್ಯಾಂಗೋಸನ್ನೆಲ್ಲ ನಾನಿಲ್ಲಿ ಸೈಡಿಗೆ ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಈ ಸೀಸನಲ್ ಫುಡ್ ಏನೇನು ಬರುತ್ತೋ ನೀವು ಅದನ್ನೆಲ್ಲ ತಿನ್ನೋದ್ರಿಂದ ಹೆಲ್ದಿಗೂ ಸಹ ಬೆನಿಫಿಟ್ಸ್ ಇದೆ. ಹಾಗೆ ಸಮ್ಮರಿಗೆ ನಾವು ತುಂಬ ಜ್ಯೂಸಸ್ಸು ಇಲ್ಲ ಸ್ಮೂತೀಸ್ನ ಕುಡಿಯೋದ್ರಿಂದ ನಾವು ಏನು ಸೀಸನಲ್ ಫುಡ್ ಬರುತ್ತೋ ಅದನ್ನು ಮಾಡೋದ್ರಿಂದ ತುಂಬ ಹೆಲ್ದಿ ಸಹ ಆಗಿರುತ್ತೆ. ನಮ್ಮೂರಲ್ಲಂತೂ ತುಂಬಾ ಬಿಸಿಲಿದೆ. ಯಾರು ಕೇಳಿದರೂ ಏನಾದರೂ ಕೋಲ್ಡ್ ಇದ್ದರೆ ಕುಡಿ ಅಂತ ಹೇಳಿಬಿಡ್ತಾರೆ. ಅಷ್ಟು ಬಿಸಿಲಿದೆ ಇಲ್ಲಿ. ಸೊ ನಾವು ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಸಹ ಆಟಾಡ್ಕೊಂಡು ಬಂದು ಈ ರೀತಿ ನಾನು ಮಾಡಿ ಫ್ರಿಜ್ಜಲ್ಲಿಟ್ಟರೆ ಅವರು ಸಹ ತುಂಬ ಖುಷಿಪಟ್ಟು ತಿಂತಾರೆ, ಕುಡಿತಾರೆ. ಸೊ ಅದರಿಂದ ನಾನು ಆದಷ್ಟು ಮನೆಯಲ್ಲೇ ಜ್ಯೂಸು ಇಲ್ಲ ಐಸ್ ಕ್ರೀಮ್ಸ್ನೆಲ್ಲ ಮಾಡಿ ಇಡ್ತೇನೆ. ಮಕ್ಕಳಿಗೆ ಔಟ್ಸೈಡಿಂದ ತುಂಬ ಕೊಡೋದು ಸಹ ತುಂಬಾ ಭಯ ಆಗುತ್ತೆ. ಸೊ ಅದರಿಂದ ಈ ರೀತಿ ಮಾಡಿಕೊಡೋದ್ರಿಂದ ನಮಗೂ ಸ್ವಲ್ಪ ನೆಮ್ಮದಿ ಇರುತ್ತೆ. ಸೊ ಅದರಿಂದ ನಾನು ಆದಷ್ಟು ಮನೆಯಲ್ಲೇ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾವು ಮನೆಯಲ್ಲೇ ಆದರೆ ಸ್ವಲ್ಪ ಕ್ಲೀನಾಗಿ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಡೋದ್ರಿಂದ ಮಕ್ಕಳಿಗೆ ಸಹ ಆಟಾಡಲಿಕ್ಕೆ ತುಂಬ ಎನರ್ಜಿ ಸಹ ಬರುತ್ತೆ. ನಾನು ನೋಡಿ ಇವಾಗ ಬಾದಾಮಿಯನ್ನು ಸ್ವಲ್ಪ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ತೆಗೆದಿಟ್ಕೊಳ್ತಾ ಇದ್ದೇನೆ. ಇವಾಗ ಸ್ಮೂತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನೊಂದು ಮಿಕ್ಸಿ ಜಾರಿಗೆ ಇಲ್ಲಿ ಎಳನೀರಿನ ಗಂಜಿಯನ್ನು ಹಾಕಿದ್ದೇನೆ. ಹಾಗೆ ಬಾದಾಮಿಯನ್ನು ನಾನಿಲ್ಲಿ ನೆನೆಸಿಟ್ಕೊಂಡಂಥ ಬಾದಾಮಿಯನ್ನು ಹಾಕಿದ್ದೇನೆ. ಸ್ವೀಟ್ನೆಸ್ಸಿಗೆ ನಾನಿಲ್ಲಿ ಜೇನುತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೇನೆ. ಜೇನುತುಪ್ಪವನ್ನು ಯೂಸ್ ಮಾಡಿಕೊಂಡು ಹಾಗೆ ಮಾವಿನ ಹಣ್ಣನ್ನು ಹಾಕ್ಕೊಂಡು ಹಾಗೆ ಕೊಕೊನಟ್ ಮಿಲ್ಕ್ ಏನಿತ್ತು ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಕೊಕೊನಟ್ ಮಿಲ್ಕನ್ನು ಹಾಕಿದ್ದೇನೆ. ಮತ್ತು ಆಮೇಲೆ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಎಷ್ಟು ಥಿಕ್ಕಾಗಿ ಬಂದಿದೆ ಅಂತ. ಇವಾಗ ನಾನು ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೇನೆ. ಐಸ್ ಕ್ಯೂಬ್ಸ್ನ ಹಾಕಿಬಿಟ್ಟು ಇನ್ನೊಂದು ಸಲ ರುಬ್ಕೊಂಡು ಬಂದಿದ್ದೇನೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದು ತುಂಬಾ ದಪ್ಪಾಗಿ ಥಿಕ್ಕಾಗಿದೆ. ಸೊ ಅದಕ್ಕೆ ನಾನು ಇವಾಗ ಇದಕ್ಕೆ ಏನು ಉಳಿದಿತ್ತು ಕೊಕೊನಟ್ ಮಿಲ್ಕ್ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಇಷ್ಟು ಥಿಕ್ ಮಕ್ಕಳು ಸಹ ತಿನ್ನಲ್ಲ. ಸೊ ಅದರಿಂದ ಇದನ್ನು ನೀವು ಇದೇ ರೀತಿ ಮಾಡಿ ಏನಾದರೂ ಐಸ್ ಕ್ರೀಮ್ ಥರ ಮಾಡಿ ಸಹ ಕೊಡ್ಬೋದು. ನಾನಿಲ್ಲಿ ಕುಡಿಯೋದಕ್ಕೆ ಮಾಡ್ತಿರೋದ್ರಿಂದ
ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಸರ್ವ್ ಮಾಡ್ತಾ ಇದ್ದೇನೆ. ಗ್ಲಾಸಿಗೆ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಂತಹ ಮ್ಯಾಂಗೋಸ್ನ ಹಾಕಿಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಂಥ ಸ್ಮೂತೀಸ್ನ ಹಾಕ್ಕೊಳ್ತಾ ಇದ್ದೇನೆ. ಸ್ಮೂತೀಸ್ನ ಹಾಕಿಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಅದನ್ನು ಹಾಕ್ಕೊಂಡು ನಾನು ಸ್ವಲ್ಪ ಬಾದಾಮಿ ಅನ್ನ ಹಾಕ್ತಾಯಿದ್ದೇನೆ. ನಿಮ್ಮ ಹತ್ರ ಕ್ಯಾಶ್ಯೂ, ಬಾದಾಮಿ, ಪಿಸ್ತಾ ಏನಿದ್ರೂ ಸಹ ಹಾಕ್ಕೊಳ್ಳಿ. ಮೇಲ್ಗಡೆ ಮತ್ತು ಒಂದು ಅರ್ಧ ಚಮಚ ಜೇನುತುಪ್ಪವನ್ನು ನಾನಿಲ್ಲಿ ಮೇಲ್ಗಡೆಗೆ ಹಾಕ್ತಾಯಿದ್ದೇನೆ. ಹಾಗೆ ಜೊತೆಗೆ ಒಂದು ಮ್ಯಾಂಗೋ ಪೀಸನ್ನು ಇಟ್ಕೊಂಡಿದ್ದೆ, ಅದನ್ನು ಇಲ್ಲಿ ನಾನು ಇಟ್ಕೊಂಡು ಸರ್ವ್ ಮಾಡ್ತಾಯಿದ್ದೇನೆ. ರುಚಿಕರವಾದ ಮ್ಯಾಂಗೋ ಸ್ಮೂತಿ ರೆಡಿಯಾಗಿದೆ. ಖಂಡಿತ ಈ ರೀತಿ ಒಂದ್ಸಲ ಮಾಡಿ ಟ್ರೈ ಮಾಡಿ, ತುಂಬಾ ರುಚಿಕರವಾಗಿರುತ್ತೆ, ದೇಹಕ್ಕೆ ಕೂಡ ತಂಪಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.